ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮೇಘ ಖುಷಿ. ಇವಾಗ ನಾನು ಜಸ್ಟ್ ಮಹಾಭಾರತ ನೋಡ್ತಿದ್ದೆ. ಸೊ ಹಂಗೆ ಒಂದು ವೀಡಿಯೋ ಮಾಡಬೇಕನ್ನಿಸ್ತು, ವೀಡಿಯೋ ಮಾಡ್ತಿದ್ದೀನಿ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳ್ತಾ, ಅದರಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ಅಂದರೆ ನಾವು ಮಹಿಳೆ ಆಗಿರೋದ್ರಿಂದ ಸೊ ಆ ಒಂದು ರಿಲೇಟೆಡ್ ಆಗಿರೋ ಒಂದು ಕಂಟೆಂಟ್ ನಮಗೆ ಅಥವಾ ಅವ್ರ ಕ್ಯಾರೆಕ್ಟರ್ ನನಗೆ ಭಾರಿ ರಿಲೇಟ್ ಅಂತ ಅನಿಸುತ್ತೆ. ಸೊ ನಾನಿವತ್ತು ಮಾತಾಡ್ತಾ ಇರೋದು ಕೂಡ ಅದ್ರ ಬಗ್ಗೆನೇ. ಹೇಳ್ಬೇಕಂದ್ರೆ ಅದು ದ್ರೌಪದಿ ಅಂತ ಒಂದು ಕ್ಯಾರೆಕ್ಟರ್ ತಗಂದರೆ ಸೊ ಎಷ್ಟು ಅವಮಾನ ಆದರೂ ಕೂಡ ಒಂದು ತಾಳ್ಮೆ ಅನ್ನೋದು ಒಂದು ಏನೇ ಅದು ಅಷ್ಟು ಚಿಕ್ಕದಲ್ಲ. ಸೊ ಅಷ್ಟೊಂದು ತಾಳ್ಮೆಯಿಂದ ಇದ್ದು ಹೆಂಗೆ ಲಾಸ್ಟ್ಗೆ ಆಕೆ ಪಟ್ಟವನ್ನು ಏರ್ತಾಳ, ಅಷ್ಟೆಲ್ಲ ಅವಮಾನಗಳಾಗ್ತವೆ. ಆಕೆ ಎಷ್ಟು ಅವಮಾನಗಳಾಗ್ತವೆ ಅಂತ ಮಹಾಭಾರತ ಖಂಡಿತವಾಗ್ಲೂ ನೋಡಲೇಬೇಕು. ಬಿಕಾಸ್ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಹೆಣ್ಣು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಆ ಸ್ಟ್ರಾಂಗ್ ವುಮೆನ್ ಆಗಿ ಹೆಂಗೆ ನಿಂದಿರ್ತಾಳೆ ಆ ಸೊಸೈಟಿಲಿ ಅಂತ ನಾವು ಅದರಿಂದ ತಿಳ್ಕೊಬೋದು. ಮಹಾಭಾರತದಲ್ಲಿ ದ್ರೌಪದಿ ಪಾಂಡವರ ಪತ್ನಿಯಾಗಿದ್ಲು. ಒಂದು ಬಾರಿ ಕೌರವ ಸಭೆಯಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನರು ಅವಳನ್ನು ಅವಮಾನಿಸ್ತಾರೆ, ಸೀರೆಯನ್ನು ಕೂಡ ಎಳಿತಾರೆ ಅಂತ ನಾವು ಈ ಒಂದು ಮಹಾಭಾರತದಲ್ಲಿ ಓದ್ತೀವಿ ಮತ್ತು ನೋಡ್ತೀವಿ. ಸೀರಿಯಲೆಲ್ಲ ನೋಡಿರ್ತೀವಿ. ಸೀರಿಯಲಲ್ಲಿ ಕೂಡ ನಾವು ನೋಡ್ತೀವಲ್ಲ, ಈ ರೀತಿ ಆಗಿರುವಂಥ ಒಂದು ಸೀರಿಯಲ್ಗಳಾಗಿರ್ಬೋದು ಅಥವಾ ಆ ಒಂದು ಸೀರೀಸ್ ಏನಿರ್ತವಲ್ಲ, ಸೊ ಅಂಥವು ನೋಡಿದರೆ ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ಇದು ಅನಿಸುತ್ತೆ ಅಂದರೆ, ನಾವು ಈವೇನು ಕೃಷ್ಣನ ಒಂದು ವಾಕ್ಯಗಳನ್ನ ಕೇಳಿದಾಗ ಕೂಡ ಯಾವಾಗೂ ಒಂದು ಸಲ ಜೀವನ ಬೇಡ ಅಂತ ಅನಿಸ್ದಾಗ ಕೂಡ ಸೊ ಅವರ ಒಂದು ವಾಕ್ಯಗಳನ್ನು ಅಥವಾ ಅವ್ರ ಮಾತುಗಳನ್ನು ಕೇಳಿದ್ರೆ ಏನೋ ಒಂಥರ ಮೋಟಿವೇಶನ್ ಅಂತ ನನಗಂತೂ ಅನಿಸುತ್ತೆ. ಹಂಗಾಗಿ ನಾನು ಮಹಾಭಾರತ ಮಾತ್ರ ಖಂಡಿತವಾಗ್ಲೂ ನಾನು ಯಾವತ್ತೂ ಮಿಸ್ ಮಾಡಲ್ಲ, ಯಾವಾಗಲೂ ನೋಡ್ತಾನೆ ಇರ್ತೀನಿ. ಈವನ್ ಅದು ಒಂದು ಸಾರಿ ಮುಗಿಸಿದ್ರು ಕೂಡ ಮತ್ತೆ ಮನಸ್ಸಿಗೆ ಯಾವಾಗಾದರೂ ನೋವು ಅನಿಸಿದಾಗ ನಾನು ನೋಡ್ತೀನಿ. ಸೊ ಆ ಒಂದು ದ್ರೌಪದಿಯ ಆ ರೀತಿ ಅವಮಾನಕ್ಕೊಳಗಾದಲ್ಲ, ಆ ಕಠಿಣ ಪರಿಸ್ಥಿತಿಯಲ್ಲಿ ದ್ರೌಪದಿ ತನ್ನ ಧೈರ್ಯ ಮತ್ತು ತಾಳ್ಮೆನ ಯಾವತ್ತೂ ಕಳ್ಕೊಂಡಿಲ್ಲ. ಸಖಿ, ನೀನು ನಿನ್ನ ಒಂದು ಆತ್ಮಸ್ಥೈರ್ಯನ ಯಾವತ್ತು ಬಿಟ್ಕೊಡ್ಬ ಅಂತ ಕೃಷ್ಣ ಹೇಳಿದ ಮಾತನ್ನು ಯಾವತ್ತೂ ಕೂಡ ಅವಳು ನೆನೆಸ್ಕೊಂತ ಸೊ ಧೈರ್ಯವಾಗಿದ್ಲು. ಕೃಷ್ಣ ಕೂಡ ದೇವರೇ ಬಂದು ಸಹಾಯ ಮಾಡ್ತಾನೆ ಒಳ್ಳೆಯವರಿಗೆ ಅನ್ನೋಕ್ಕೆ ಆ ಒಂದು ನಾವು ನೋಡ್ಬೋದು ಆ ಸ್ಟೋರಿಲಿ. ಅವಳು ಶ್ರೀಕೃಷ್ಣನನ್ನು ಭಕ್ತಿಯಿಂದ ಪ್ರಾರ್ಥಿಸ್ತಿದ್ಲು. ಸೊ ಅಲ್ಲಿ ಅವಳ ಭಕ್ತಿ ಇತ್ತು. ಕೃಷ್ಣನು ಅವಳ ಒಂದು ಮಾನವನ್ನು ಕಾಪಾಡ್ತಾನೆ. ಆ ದ್ರೌಪದಿ ಕೋಪದಿಂದ ತಕ್ಷಣ ಪ್ರತಿಕಾರಕ್ಕೆ ಮುಂದಾಗದೆ ಸಮಯಕ್ಕಾಗಿ ಕಾಯ್ತಾಳ, ನ್ಯಾಯದ ಮೇಲೆ ನಂಬಿಕೆ ಇಡ್ತಾಳ. ಸೊ ಇದರಿಂದ ಏನು ತಿಳಿಯುತ್ತಂತಂದರೆ ಅಷ್ಟೊಂದು ತಾಳ್ಮೆಯಿಂದ ಇರ್ತಾಳೆ ಅವಳು. ಎಷ್ಟು ಅವಮಾನಗಳನ್ನ ತಡ್ಕೊಂತಾಳ ಅಂತಂದರೆ, ಇವೇ ಯುದ್ಧಕ್ಕಿಂತ ಮುಂಚೆ ಎಷ್ಟೆಲ್ಲ ಅವಮಾನಗಳಾಗ್ತವೆ ಅದನ್ನು ನೋಡಿದರೆ ಮಾತ್ರ ನಾವು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ. ಬಿಕಾಸು ಒಮ್ಮೆ ಕೌರವರ ಸಭೆಯಲ್ಲಿ ದ್ರೌಪದಿಯನ್ನು ಅಷ್ಟೊಂದು ಅವಮಾನಿಸ್ತಾರ. ಆ ಸಭೆಯಲ್ಲಿ ಅನೇಕ ಮಹಾನ್ ಯೋಧರಿರ್ತಾರೆ, ಎಷ್ಟೆಷ್ಟು ದೊಡ್ಡ ಗುರುಗಳಿರ್ತಾರೆ. ಅವರಿಂದ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ತಪ್ಪು ನಡೀತಿದೆ ಅಂದರೆ ಅದನ್ನು ಖಂಡಿಸಬೇಕು, ಬಟ್ ಆ ಕೆಲಸ ಅವ್ರು ಮಾಡಲ್ಲ. ಬಟ್ ಆದರೆ ಆ ಒಂದು ಸಂದರ್ಭವನ್ನು ಕೂಡ ಫೇಸ್ ಮಾಡಿದ್ದು ದ್ರೌಪದಿ ಅಷ್ಟು ಸಣ್ಣ ಕೆಲಸ ಅಲ್ಲ. ಇವತ್ತು ನಾವೇನೋ ಸಣ್ಣ ವಿಷಯಕ್ಕೋಸ್ಕರ ಎಷ್ಟೋ ಜನ ಯೂತ್ಸ್ಗಳು ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ, ಅಷ್ಟೆಲ್ಲ ಮಾಡ್ತಾರೆ. ಬಟ್ ಆದರೂ ಕೂಡ ನಾವು ಇಂಥವೆಲ್ಲ ಸ್ಟೋರಿಗಳನ್ನು ಓದೋದ್ರಿಂದ ಕೇಳೋದ್ರಿಂದ ಏನು ತಿಳ್ಕೊತೀವಿ ಅಂತಂದರೆ, ಖಂಡಿತವಾಗ್ಲೂ ಎಲ್ಲ ಪ್ರಾಬ್ಲಮ್ಸ್ಗಳು ಶಾಶ್ವತ ಅಲ್ಲ. ಸೊ ತಡ್ಕನ ಶಕ್ತಿ ಬೇಕು. ಇಂಥವ್ರನ್ನೆಲ್ಲ ನಾವು ಯಾಕೆ ಮಾಡೆಲ್ಲಾಗಿ ತಗೋಬಾರ್ದು ಅನ್ನೋದು ನನಗೇನೋ ಇವತ್ತು ಮಹಾಭಾರತ ನೋಡ್ತಿದ್ದೆ. ಸೊ ಹಂಗೆ ಒಂದು ವೀಡಿಯೋ ಮಾಡ್ಬೇಕನ್ನಿಸ್ತು, ಮಾಡಿದೆ. ಹೇಗಿದೆ ಕಮೆಂಟ್ ಮಾಡಿ. ಬಾಯ್, ಲವ್ ಯು, ಟೇಕ್ ಕೇರ್.